ನಮಸ್ಕಾರ. ಇವತ್ತಿನ ಶುಭೋದಯ ಪದ್ಯ ಹೀಗಿದೆ. ದೈವಕ್ಕೆ ತಡೆಯುಂಟೆ, ಕತ್ತಲೆಗೆ ಕೊನೆಯುಂಟೆ, ಬೇಡ ವಾಲ್ಮೀಕಿಯಾದಂತೆ, ಕುಚೇಲ ಧನಿಕನಾದಂತೆ, ಈ ಬೆಳಗು ಈ ಬೆಡಗು. ಬೆಳಕ ಭರವಸೆಯೇ ಕುರುಹು, ಬೆಳಕೆ ಭರವಸೆಯ ಕುರುಹು, ನಂಬಿಕೆಗೆ ಕೈ ಮುಗಿಯಿರೇಳಿ. ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಕವಿ ಅಂತಂದರೆ, ಬದಲಾವಣೆಗಳು ಬೇಕು ಬದುಕಿನಲ್ಲಿ ಅಂತ ಬಯಸ್ತೀವಿ. ಆ ಬದಲಾವಣೆಗಳಿಗೆ ಭರವಸೆಯಾಗಿ ರವಿ ನಮಗೆ ಕಾಣಿಸ್ಕೊಳ್ತಾನೆ, ಈ ದಿನ ಈ ಅವಕಾಶ ನಮಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾನೆ. ದೈವಕ್ಕೆ ತಡೆಯುಂಟೆ, ದೇವತೆಗಳಿಗೆ ಅಥವಾ ದೈವಗಳಿಗೆ ತಡೆ ಇರಲ್ಲ. ಅಂದರೆ ಆ ದೈವಿಕ ಶಕ್ತಿಗಳನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ದೈವಕ್ಕೆ ತಡೆಯುಂಟೆ, ಕತ್ತಲೆಗೆ ಕೊನೆಯುಂಟೆ. ಇವತ್ತು ಕತ್ತಲಾಗುತ್ತೆ, ಮತ್ತು ಬೆಳಕಾಗುತ್ತೆ, ಕತ್ತಲಾಗುತ್ತೆ, ಕತ್ತಲೆಗೆ ಕೊನೆ ಇಲ್ಲ. ಆದರೆ ಈ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಒಂದು ಬದಲಾವಣೆ ಇದೆಯಲ್ಲ, ಅದು ನಮಗೆ ಕಾಣುತ್ತೆ, ಅದು ಸಹಜವಾಗಿ ಇದೆ ಅಂತ. ಬೇಡ ವಾಲ್ಮೀಕಿಯಾದಂತೆ, ಕುಚೇಲ ಧನಿಕನಾದಂತೆ. ಈ ಬದಲಾವಣೆಗಳು ಎಷ್ಟು ಕ್ಷಿಪ್ರವಾಗಿ ಆಗುತ್ತೆ, ಬೇಗ ಆಗುತ್ತೆ. ಯಾಕೆ ಆಗುತ್ತೆ? ದೈವ ಕೃಪೆಯಿಂದ. ಕಾಡಿನ ಬೇಡ ರಾಮನಾಮ ಜಪದಿಂದ ವಾಲ್ಮೀಕಿ ಆಗೋಗ್ತಾನೆ. ಕುಚೇಲ ಕೃಷ್ಣನ ಸ್ನೇಹದಿಂದ, ಪ್ರೀತಿಯಿಂದ ಧನಿಕನಾಗೋಗ್ತಾನೆ. ದೈವಕ್ಕೆ ತಡೆಯುಂಟೆ, ಅದೇ ಇಲ್ಲಿರೋದು. ಈ ಬೆಳಕು ಈ ಬೆಡಗು, ಈ ಬೆಳಗು ಈ ಬೆಳಕು. ಈ ಬೆಳಗಿದೆಯಲ್ಲ, ಇವತ್ತಿನ ಬೆಳಗು ಅಥವಾ ಪ್ರತಿ ಬೆಳಗು, ಮತ್ತು ಈ ಬೆಡಗು, ಈ ಸೊಗಸು, ಬೆಳಕೆ ಭರವಸೆಯ ಕುರುಹು. ಅದನ್ನೇ ನಾನು ಹೇಳಿದ್ದು. ಈ ಬೆಳಕು ಇದೆಯಲ್ಲ, ಈ ಹಗಲಿದೆಯಲ್ಲ, ಇದು ಭರವಸೆಯ ಕುರುಹು. ನಾವೇನು ಬಯಸ್ತೀವೋ ಅದನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಭರವಸೆಯನ್ನು ಕೊಡುತ್ತೆ. ಇಷ್ಟು ಕಾಲಾವಕಾಶ ಇದೆ, ನೀನು ಬೇಕಾದ ನೀನು ಪಡ್ಕೊ. ಬೆಳಕೆ ಭರವಸೆಯ ಕುರುಹು, ನಂಬಿಕೆಗೆ ಕೈ ಮುಗಿಯಿರೇಳಿ. ಈ ನಂಬಿಕೆ ಇದೆಯಲ್ಲ, ಅದೇ ಪ್ರತಿಯೊಬ್ಬ ಮನುಷ್ಯನನ್ನು ಹಾಸಿಗೆಯಿಂದ ಎಬ್ಸೋದು, ಮುಂದಕ್ಕೆ ಹೆಜ್ಜೆ ಇಡಿಸೋದು. ಹೀಗಾಗಿ ಈ ನಂಬಿಕೆಗೆ ಕೈ ಮುಗಿಯಿರೇಳಿ. ಇದು ಇವತ್ತಿನ ಶುಭೋದಯದ ಶುಭ ಸಂದೇಶ. ನಮಸ್ಕಾರ.